ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್. ನಾನು ಲೇಖನ ವರುಣ್. ದಿಸ್ ಈಸ್ ಮೈ ಫಸ್ಟ್ ವ್ಲಾಗ್. ಐ ನೋ ಫಸ್ಟ್ ವೀಡಿಯೋಸಲ್ಲಿ ಎಲ್ಲರದ್ದು ಮಿಸ್ಟೇಕ್ಸ್ ಇರುತ್ತೆ, ಸೊ ನಂದು ಇರ್ಬೋದು. ಸೊ ಅದನ್ನೆಲ್ಲ ಒಪ್ಕೊಂಡು ನನ್ನ ವೀಡಿಯೋನ ಇಷ್ಟಪಡ್ತೀರಾ ಅಂತ ಅಂದ್ಕೊಂಡು ಬನ್ನಿ ವೀಡಿಯೋ ಸ್ಟಾರ್ಟ್ ಮಾಡೋಣ. ಸೊ ನೀವು ಆಲ್ರೆಡಿ ನೋಡಿರೋ ಹಾಗೆ ನಾವು ಲಾಸ್ಟ್ ವೀಕ್ ಕೊಟ್ಟಿಯೂರ್ಗೆ ಹೋಗಿದ್ವಿ. ಅಲ್ಲಂತೂ ತುಂಬ ಟ್ರಾಫಿಕ್ ಇತ್ತು. ಆ್ಯಕ್ಚುಲಿ ಟೆಂಪಲ್ ಸರೌಂಡಿಂಗಲ್ಲಿ ಟ್ರಾಫಿಕ್ ಇಲ್ಲ, ಬಟ್ ಘಾಟ್ ರೋಡಲ್ಲಂತೂ ವೆಹಿಕಲ್ಸ್ ಎಲ್ಲ ಎರಡೂ ಸೈಡ್ ನಿಂತ್ಕೊಂಡು ಫುಲ್ ಜಾಮ್ ಆಗಿತ್ತು. ಕಾರ್ಸ್ ಎಲ್ಲ ಆ ಅಪ್ನ ಹತ್ತಕ್ಕಾಗದೆ ಸ್ಕಿಡ್ ಆಗ್ತಾ ಇತ್ತು. ಎಷ್ಟೊಂದು ಜನ ಕಲ್ಲು ಕೊಟ್ಟು ತಳ್ಳಿ ಎಲ್ಲ ಹತ್ತಿಸ್ತಾ ಇದ್ರು. ದಟ್ ವಾಸ್ ರಿಯಲಿ 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 ಸ್ಕೇರಿ. ಆ್ಯಕ್ಚುಲಿ ನಾವು ಹೋಗಿದ್ದು ವೀಕ್ ಡೇಸಲ್ಲಿ, ಮಂಡೇ ಹೋಗಿದ್ದು ನಾವು. ಬಟ್ ವೀಕೆಂಡ್ಸಲ್ಲಂತೂ ಇನ್ನೂ ಜಾಮ್ ಆಗಿರುತ್ತೆ. ವೀಕೆಂಡ್ಸಲ್ಲಿ ಈ ರೋಡಲ್ಲೇ ನಾವು ಹೋಗಿದ್ದು, ವಯನಾಡ್ಗೆ ಹೋಗ್ತಾ ಇದ್ವಿ. ಸೊ 5 to 6 ಕಿಲೋಮೀಟರ್ನೇ 50 ಮಿನಿಟ್ಸ್ ಹೋಗಿದ್ದೀವಿ. ಸೊ ಆ ಲೆವೆಲ್ ಆಫ್ ಟ್ರಾಫಿಕ್ ಇರುತ್ತೆ ಈ ರೋಡಲ್ಲಿ. ಸೊ ಹೆಲೋ, ಫೈನಲಿ ಕೊಟ್ಟಿಯೂರಿಗೆ ಬಂದು ರೀಚ್ ಆದ್ವಿ. ಬೈಕ್ಸ್ನ ಇಲ್ಲಿ ಪಾರ್ಕ್ ಮಾಡಿದ್ದೀವಿ. ಸೊ ಒಂದು ಪಾರ್ಕಿಂಗ್ ಇತ್ತು ಮನೆಯವ್ರೆ. ಸೊ ನಾವು ಮಳೇಲಿ ನೆಂದಿದ್ದು ನಮ್ಮ ರೈನ್ ಜಾಕೆಟ್ಸ್ ಲಗೇಜ್ನೆಲ್ಲ ನೋಡಿ ಅವ್ರ ಪರ್ಸ್ನಲ್ ರೂಮ್ನ ಬಿಟ್ಕೊಟ್ಟಿದ್ದಾರೆ. ಲಗೇಜಸ್ ಇಲ್ಲಿಡಿ, ರೈನ್ ಕೋಟ್ ಇಲ್ಲಿ ಒಣಗಾಕಿ ಅಂತ. ಸೊ ಇಲ್ಲಿ ಜನ ಒಳ್ಳೆಯವರೇ, ಬಟ್ ಟ್ರಾಫಿಕ್ ಇರೋದಕ್ಕೆ ಬೇಜಾರಷ್ಟೇ. ಇಲ್ಲಿ ತುಂಬ ಅಂದರೆ ತುಂಬ ಟ್ರಾಫಿಕ್ ಇದೆ. 1 ಕಿಲೋಮೀಟರ್ನೂ 5 to 10 ನಿಮಿಷ ಬಂದಿದ್ದೀವಿ. ಎರಡೂ ಸೈಡ್ ಫುಲ್ ಜಾಮ್ ಆಗಿದೆ. ಸೊ ನೋಡೋಣ, ದೇವಸ್ಥಾನ ಎಷ್ಟು ರಶ್ ಇದೆ ಅಂತ ಗೊತ್ತಿಲ್ಲ. ಇನ್ನು ರೋಡ್ಸ್ ಮಾತ್ರ ಫುಲ್ ಆಗಿದೆ. ಜನ ಬಂದವರೆಲ್ಲ ಆಗಲ್ಲ ಅಂತ ಸ್ವಲ್ಪ ಕಾರವರು ತಿರುಗಿಸ್ಕೊಂಡು ಹಂಗೆ ಯೂಟರ್ನ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ನೋಡೋಣ ನಮಗೆ ದರ್ಶನ ಆಗುತ್ತಾ. ನಮ್ಮ ಅಪ್ಪ ಅಮ್ಮ ಅತ್ತೆ ಎಲ್ಲ ಕಾಲ್ ಮಾಡಿ ಹೇಳ್ತಾ ಇದ್ದಾರೆ, ಲೈಕ್ ನ್ಯೂಸಲ್ಲೆಲ್ಲ ತೋರಿಸ್ತಾ ಇದ್ದಾರೆ ಕಾಲಲ್ಲಿ ತುಳಿತಾ ಹೋಗ್ತಾ ಇದೆ ಹಂಗೆ ಹಿಂಗೆ ಅಂತ. ಹೋಗೋಕ್ಕೆ ಭಯ ಆಗ್ತಾ ಇದೆ, ಬಿಕಾಸ್ ಬೈಕಲ್ಲಿ ಹೋಗಬೇಕು. ಏನಾದರೂ ಇಂಜರಿ ಆದರೆ ಹಿಂಸೆ. ಸೊ ಲೆಟ್ಸ್ ಬಿ ಪಾಸಿಟಿವ್. ಆರಾಮಾಗಿ ದರ್ಶನ ಆಗುತ್ತೆ ಅಂದ್ಕೊಂಡು ಹೋಗೋಣ, ಆಗುತ್ತೆ. ಸೊ ನೀವು ಟೆಂಪಲ್ ಗ್ರೌಂಡ್ನ ಎಂಟರ್ ಆದ ತಕ್ಷಣ ಒಂದು ಬ್ರಿಡ್ಜ್ ಕಾಣಿಸುತ್ತೆ. ಆ ಬ್ರಿಡ್ಜ್ ಮೇಲೆ ಬಂದರೆ ಲೆಫ್ಟ್ ಸೈಡ್ಗೆ ಈ ಒಂದು ಹೊಳೆ ಇರುತ್ತೆ. ಆ ಹೊಳೆಯಲ್ಲಿ ಇದು ವೀಡಿಯೋಸಲ್ಲೆಲ್ಲ ನೋಡಿರ್ತೀರ ನೀವು, ಕಲ್ಲನ್ನ ಹಿಂಗೆ ಎರಡಕ್ಕೆ ರಬ್ ಮಾಡಿದ್ರೆ ಗಂಧ ಬರುತ್ತೆ ಅಂತ. ಸೊ ಆ ಥರ ಗಂಧ ಬರುತ್ತೆ. ಅಲ್ಲಿ ಬಂದವರೆಲ್ಲ ಆ ಹೊಳೆಯಲ್ಲಿ ಮುಳುಗಿ ಅದು ನೀರನ್ನ ಪ್ರೋಕ್ಷಣೆ ಮಾಡಿಕೊಂಡು ಆಮೇಲೆ ಟೆಂಪಲ್ ಕ್ಯೂಗೆ ಹೋಗ್ತಾರೆ. ಸೊ ಆ ಕ್ಯೂ ಅಂತೂ ತುಂಬ ಲಾಂಗ್ ಇರುತ್ತೆ, ಆಬ್ವಿಯಸ್ಲಿ, ಬಿಕಾಸ್ ವರ್ಷಕ್ಕೊಂದ್ಸಲ ಓಪನ್ ಆಗೋ ಟೆಂಪಲ್ ಅಂದರೆ ರಶ್ ಇರುತ್ತೆ. ಸೊ ನೀವು ಆ ಕ್ಯೂವಲ್ಲೇ ಹೋಗಿ, ಆ ಕ್ಯೂವಲ್ಲಿ ಹೋದರೆ ನಿಮಗೆ ಲೇಟ್ ಆಗ್ಬೋದು, ಬಟ್ ದರ್ಶನ ಅಂತೂ ಖಂಡಿತ ಆಗತ್ತೆ. ಆ ಕ್ಯೂಯಿಂದ ಟೆಂಪಲ್ ದೂರ ಅಂತ ಅನಿಸುತ್ತೆ, ಬಟ್ ಆ್ಯಕ್ಚುಲಿ ಇಲ್ಲ. ಸ್ವಲ್ಪ ದೂರ ಹೋದ್ರೇ ಟೆಂಪಲ್ ಕಾಣಿಸುತ್ತೆ, ಬಟ್ ರಶ್ನ ಅವಾಯ್ಡ್ ಮಾಡೋದಕ್ಕೆ ಕ್ಯೂ ಸಿಸ್ಟಮ್ ಸ್ವಲ್ಪ ಲಾಂಗ್ ಮಾಡಿದ್ದಾರೆ. ಸೊ ಅದರಿಂದ ದೂರ ಅನಿಸುತ್ತೆ. ಆ್ಯಕ್ಚುಲಿ ನಾವು ಕ್ಯೂ ಅಲ್ಲಿ ದರ್ಶನ ಮಾಡೋದಕ್ಕೆ ಹೋಗಲಿಲ್ಲ, ಬಿಕಾಸ್ ಕ್ಯೂ ತುಂಬ ಇತ್ತು. 3 to 4 hours ಅಂತೂ ಆಗೋದು ದರ್ಶನಕ್ಕೆ. ಸೊ ನಾವು ಹಾಗೆ ಹೊರಗಡೆಯಿಂದನೇ ದೇವಸ್ಥಾನನ ನೋಡಿಕೊಂಡು ಅಷ್ಟರಲ್ಲೇ ಖುಷಿ ಪಡ್ಕೊಂಡು ಬಂದ್ವಿ. ಇಲ್ಲಿ ಒಂದು ಕಡೆಯಿಂದ ದೇವ್ರು ಕಾಣ್ತಾ ಇತ್ತು, ಅದು ಪುಟ್ಟದು ಒಂದು ಲಿಂಗ ಇತ್ತು ಅಷ್ಟೇ. ಸೊ ಅಲ್ಲಿಂದ ಕಾಣುತ್ತೇನೋ ಅಂತ ಸ್ವಲ್ಪ ಟ್ರೈ ಮಾಡಿದ್ವಿ, ಬಟ್ ಅಷ್ಟು ಕ್ಲಿಯರಾಗಿ ಕಾಣಿಸ್ಲಿಲ್ಲ, ಚೂರು ಕಾಣ್ತು. ಅಷ್ಟರಲ್ಲೇ ಖುಷಿ ಪಡ್ಕೊಂಡು ಬಂದ್ವಿ. ಬಿಕಾಸ್ ಬೈಕ್ ರೈಡ್ ಹೋಗಿದ್ದು, ಅಷ್ಟು ಲಾಂಗ್ ಕ್ಯೂ ಅಲ್ಲಿ ನಿಂತ್ಕೊಂಡು ಕಾಲು ನೋವು ಮಾಡಿಕೊಂಡು ಮತ್ತೆ ಟ್ರಾವೆಲ್ ಮಾಡೋದಕ್ಕೆ ಹಿಂಸೆ. ಸೊ ಆ ರಿಸ್ಕ್ ತಗೊಳ್ಳೋಕ್ಕೆ ಯಾರಿಗೂ ಇಷ್ಟ ಇತ್ತಿಲ್ಲ. ಸೊ ದೇವ್ರು ಎಷ್ಟು ಕಾಣಿಸ್ತೋ ಅಷ್ಟರಲ್ಲೇ ಖುಷಿ ಪಡ್ಕೊಂಡು ಬಂದ್ವಿ. ಆನೆ ಮೆರವಣಿಗೆ ನೋಡಬೇಕು ಅಂತ ತುಂಬ ಹೊತ್ತು ಕಾಯ್ದ್ವಿ. 1 ಗಂಟೆಗೆ ಬರುತ್ತೆ ಅಂತ ಹೇಳಿದರು ಅಲ್ಲಿ ಯಾರನ್ನೋ ವಿಚಾರಿಸಿದಾಗ. ಬಟ್ ಆಮೇಲೆ ಗೊತ್ತಾಯಿತು ಕಾಲಭೈರವ ಅಷ್ಟಮಿ ಇರೋದ್ರಿಂದ ಅವತ್ತು ಎಳ್ನೀರು ಅಭಿಷೇಕ ಮಾಡ್ತಾ ಇದ್ದಾರೆ, ಆನೆ ಮೆರವಣಿಗೆ ಇಲ್ಲ ಅಂತ. ಬಟ್ ಎಲ್ಲರೂ ತುಂಬ ಎಕ್ಸೈಟ್ ಆಗಿದ್ವಿ ಆನೆ ಮೆರವಣಿಗೆ ನೋಡೋದಕ್ಕೆ. ಬಟ್ ಅವತ್ತಿತ್ತಿಲ್ಲ, ಅಷ್ಟಕ್ಕೇ ವಾಪಸ್ ಬಂದ್ವಿ ನಾವು. ಸೊ ದೇವ್ರ ದರ್ಶನ ಮಾಡ್ಕೊಂಡು ಬಂದ್ವಿ. ತುಂಬ ಅಂದರೆ ತುಂಬ ರಶ್ ಇದೆ. ಎಲ್ಲರದ್ದು ದರ್ಶನ ಆಯಿತು, ಪ್ರಸಾದ ತಿಂತಾ ಇದ್ದೀವಿ. ಬಟ್ ತುಂಬ ಅಂದರೆ ತುಂಬ ರಶ್ ಇದೆ. ಆ್ಯಕ್ಚುಲಿ ಇಲ್ಲಿ ಜನ ಇರೋರ್ದು ತಪ್ಪಿಲ್ಲ, ಇಲ್ಲಿ ಡ್ಯೂಟಿ ಮಾಡ್ತಿರೋರ್ದು. ಇಲ್ಲಿ ಬಂದಿರೋ ಜನಗಳು ಹಂಗೆ ಆಡ್ತಾ ಇದ್ದಾರೆ. ಒಂದ್ಸಲ ದರ್ಶನ ಕೊಡಲ್ಲ ಅಂತ ಹೇಳಿದ್ದಾರೆ, ಆದರೂ ಅವ್ರನ್ನ ಫೋರ್ಸ್ ಮಾಡಿ ಸ್ವಲ್ಪ ಬಿಡಿ ಅಂದರೆ
ಅವರು ಬೆಳಗ್ಗೆಯಿಂದ ಕೆಲಸ ಮಾಡಿರ್ತಾರೆ, ಅವ್ರಿಗೂ ಸುಸ್ತಾಗುತ್ತೆ. ಸೊ ಎಲ್ಲ ತಪ್ಪು ಇವ್ರ ಮೇಲೆ ಹಾಕೋಕ್ಕಾಗಲ್ಲ. ಬಟ್ ಬರೋರು ಸ್ವಲ್ಪ ಕ್ಲೀನಾಗಿ ಇಟ್ಕೊಳ್ಳೋಕೆ ಟ್ರೈ ಮಾಡಿ. ಬಿಕಾಸ್ ಅಲ್ಲಿ ಹೊಳೆ ಹತ್ರನೂ ಕೂಡ ಇನ್ನೋವೇರ್ ಎಲ್ಲ ಅಲ್ಲಲ್ಲೇ ಎಷ್ಟು ಬಿಟ್ಟು ಹೋಗಿದ್ದಾರೆ. ಸೊ ಅಟ್ಲೀಸ್ಟ್ ದೇವಸ್ಥಾನಕ್ಕೆ ಬಂದಿದ್ದೀವಿ, ಮಿನಿಮಮ್ ಕಾಮನ್ ಸೆನ್ಸರು ಇರಬೇಕು. ಇನ್ನರ್ ವೇರ್ಸ್ನಂತೂ ಹಾಕಬಾರ್ದು. ಅಲ್ಲಿ ಸ್ಲಿಪ್ಪರ್ಸ್ ಎಲ್ಲ ಇಲ್ಲಿಲ್ಲ ಎಷ್ಟು ಬಿಟ್ಟು ಹೋಗಿದ್ದಾರೆ. ಬಂದಿದ್ದೀವಿ, ದೇವಸ್ಥಾನದ ಥರ ಟ್ರೀಟ್ ಮಾಡೋಣ. ಸೊ ಇಲ್ಲಿ ಒಂದು ಗಣಪತಿ ಟೆಂಪಲ್ ಇದೆ, ಅಲ್ಲಿಗೆ ಬಂದಿದ್ದೀವಿ. ಆಮೇಲೆ ಇನ್ನೊಂದು ಸೊ ಈಗ ಮುಗೀತು. ಅದು ಗಣಪತಿ ದೇವಸ್ಥಾನ ಅಲ್ಲ, ಅಲ್ಲಿ ಬರೀ ಶಿವಂದು ತ್ರಿಶೂಲಗಳಿತ್ತು. ಸೊ ಈಗ ಮುಗೀತು, ಹೊರಡ್ತಾ ಇದ್ದೀವಿ. ಅಲ್ಲಿ ಗಾಡಿ ಹತ್ರ ಹೋಗಿ ಚೇಂಜ್ ಮಾಡಿಕೊಂಡು ಮೇ ಬಿ ಇದು ಹೊಸ ಬ್ರಿಡ್ಜ್ ಅನಿಸುತ್ತೆ. ಫಸ್ಟ್ ನಾವು ವಿಡಿಯೋದಲ್ಲೆಲ್ಲ ನೋಡಿದ್ದು ಆ ಬ್ರಿಡ್ಜಲ್ಲಿ ಹೋಗಬೇಕಿತ್ತು. ಅಲ್ಲಿ ಕೆಳಗೆ ಸ್ಟೇರ್ಸ್ ಕೂಡ ಇದೆ. ಸೊ ಇದು ಹೊಸದಾಗಿ ಬಿಲ್ಟ್ ಮಾಡಿರೋದು ಅಂತ ಅನ್ಕೊಂಡಿದೀವಿ ನಾವು, ನಮಗೂ ಗೊತ್ತಿಲ್ಲ. ಹಸಿ ಸಾಲ್ಟ್ ಡ್ರಿಂಕ್ ಹಸಿಯಾಗಿ ಮಾಡಿದಾರ, ಅದು ಇನ್ನೂ ಒಣಗಿಲ್ಲ, ಅದು ಹಣ್ಣಾಗಿಲ್ಲ, ಅದು ಸಾಲ್ಟ್ ಡ್ರಿಂಕ್. ഇവര് അമ്മയും മോളും, അതിന്റെ മോളാണ്, അതിന്റെ മോളാണ് ഇത്. അതിന്റെ കുഞ്ഞ ഇത് ഇവിടെ നോക്കുന്ന ഇതൊരു അമ്മ. ചേച്ചി 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 അവര് ഭയങ്കര കണക്കാണ്. ಸೊ ಗೈಸ್, ಕೊಟ್ಟಿಯೂರಿಂದ ಹಾಸನಿಗೆ ಹೋಗೋರು ಯಾರಾದರೂ ಬಂದರೆ ಇಲ್ಲಿಗೆ, ಸೊ ಈ ತನಿಮಾ ಹೋಟೆಲ್ನ ಟ್ರೈ ಮಾಡಿ. ಬಿಕಾಸ್ ಇಲ್ಲಿ ಟೇಸ್ಟ್ ಮಾತ್ರ ಸಖತ್ತಾಗಿದೆ. ಆ್ಯಂಡ್ ಫುಡ್ ಕ್ವಾಲಿಟಿ ಕ್ವಾಂಟಿಟಿ ಎರಡೂ ಆನ್ ಬಜೆಟ್ ಸಖತ್ತಾಗಿರುತ್ತೆ. ಆ್ಯಂಡ್ ಸರ್ವ್ ಮಾಡೋರು ಕೂಡ ಫ್ರೆಂಡ್ಲಿಯಾಗಿ ಚೆನ್ನಾಗಿ ಮಾಡ್ತಾರೆ. ಸೊ ನೆನ್ಪಿಟ್ಕೊಳ್ಳಿ, ತನಿಮಾ ಹೋಟೆಲ್. And right before reaching the town Dindinoki, just a few meters away from Dindinoki, here is our hotel called Tanima. We have boards in Malayalam and Kannada, English, everything. And when you search on Google Map, our hotel is named as MS Buildings. Yeah, and come and enjoy with us. ಎಲ್ಲರೂ ಬನ್ನಿ ಅಂತ ಹೇಳಿ. ಎಲ್ಲರೂ ಬನ್ನಿ ಅಂತ ಹೇಳಿ. ಹೊಟ್ಟೆ ತುಂಬ ತಿನ್ನಿ. ಹೊಟ್ಟೆ ತುಂಬ ತಿನ್ನಿ. Thank you. And that's it for this video guys. I hope ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂತ. ಇಷ್ಟ ಆಗಿದ್ರೆ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್ ಬಾಯ್.